ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್, ನನ್ನ ಜೊತೆಗೆ ನನ್ನ ಕೊಲೀಗಿದ್ದಾರೆ ಗಂಗಾ. ನಮ್ಮದು ಸಂಸ್ಕೃತಿಯ ಬೃಂದಾವನ, ಆದರೆ ಕಾಂಗ್ರೆಸ್ನದ್ದು ಸುಟ್ಕೇಸ್ ಬೃಂದಾವನ ಅಂತ ಈಗ ಡಿಕೆ ಬ್ರದರ್ಸ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡದಿ ಟೌನ್ಶಿಪ್ ವಿಚಾರವಾಗಿ, ನೈಸ್ ರಸ್ತೆ ವಿಚಾರವಾಗಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಬ್ರದರ್ಸ್ ಮೇಲೆ ಒಂದು ಕಡೆ ಗರಂ ಆಗಿದ್ದಾರೆ. ನಮ್ಮದು ಸಂಸ್ಕೃತಿಯ ಬೃಂದಾವನ, ಆದರೆ ಕಾಂಗ್ರೆಸ್ನದ್ದು ಸುಟ್ಕೇಸ್ ಬೃಂದಾವನ ಅಂತ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮದು ಸಂಸ್ಕೃತಿಯ ಬೃಂದಾವನ, ಆದರೆ ಕಾಂಗ್ರೆಸ್ನದ್ದು ಸುಟ್ಕೇಸ್ ಬೃಂದಾವನ ಅಂತ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಡಿಕೆ ಬ್ರದರ್ಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ನೈಸ್ ಹಗರಣ ಬಹುದೊಡ್ಡ ಅಕ್ರಮವಾಗಿದೆ. ನೈಸ್ ಟೋಲ್, ಕಾಂಗ್ರೆಸ್ ಜೆಡಿಎಸ್ ನಡುವೆ ಈಗ ವಾಕ್ ಸಮರ ಜೋರಾಗಿದೆ. ಭೂಮಿ ಕಬಳಿಕೆ, ಟೋಲ್ ಹೆಸರಲ್ಲಿ ಹಗಲು ದರೋಡೆ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಅನ್ನೋ ಆರೋಪ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರದಾಗಿದೆ. ಭೂಮಿ ಕಬಳಿಕೆ, ಟೋಲ್ ಹೆಸರಲ್ಲಿ ಹಗಲು ದರೋಡೆ ನಡೀತಾ ಇದೆ. ಕನಿಷ್ಠ ಪರಿಜ್ಞಾನ ಇಲ್ಲವೆಂದು ಕಾಂಗ್ರೆಸ್ ನಾಯಕರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನೈಸ್ ರಸ್ತೆ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು, ರಾಷ್ಟ್ರೀಯ ಹೆದ್ದಾರಿ ಅಲ್ಲ ಅದು. 20 ವರ್ಷಗಳಿಂದ ರೈತರ ಭೂಮಿಯನ್ನು ವಶಪಡಿಸಿಕೊಂಡು ಟೋಲ್ ಅನ್ನು ಸಂಗ್ರಹ ಮಾಡ್ತಾ ಇದ್ದೀರಿ ಅಂತ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ರೈತರಿಗೆ ಸೂಕ್ತ ಪರಿಹಾರ ನೀಡದೆ ಟೋಲ್ ವಸೂಲಿ ಆರೋಪ ವ್ಯಕ್ತಪಡಿಸಿದ್ದಾರೆ. ಈಗ ಓದಲು ಬರುತ್ತಾ, ಸಬ್ಜೆಕ್ಟ್ ಗೊತ್ತಿದೆಯಾ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರೀಗ ರಾಜ್ಯ ಸರ್ಕಾರದ ವಿರುದ್ಧ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಗೈಯುತ್ತಿದ್ದಾರೆ. ಸಚಿವ ಎಚ್.ಸಿ. ಬಾಲಕೃಷ್ಣ ವಿರುದ್ಧವೂ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇವಲ ಡಿ.ಕೆ. ಬ್ರದರ್ಸ್ ಮಾತ್ರವಲ್ಲ, ಸಚಿವ ಎಚ್.ಸಿ. ಬಾಲಕೃಷ್ಣ ವಿರುದ್ಧವೂ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವನಿಂದ ನಾನು ಕಲಿಬೇಕಾ? ಕುಮಾರಸ್ವಾಮಿ ಈಗ ರಣರಣ ಕೆಂಡ ಕಾರ್ತಾ ಇದ್ದಾರೆ. ಕೂಡಲೇ ನೈಸ್ ಟೋಲ್ ಸಂಗ್ರಹ ನಿಲ್ಲಿಸುವಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಆಗ್ರಹಿಸಿದ್ದಾರೆ. ಒಂದು ಕಡೆ ಡಿ.ಕೆ. ಬ್ರದರ್ಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡ್ತಾ ಇದ್ದು, 20 ವರ್ಷಗಳಿಂದ ರೈತರ ಭೂಮಿಯನ್ನು ಕಬಳಿಸಿಕೊಂಡು ಟೋಲ್ ಸಂಗ್ರಹ ಮಾಡ್ತಾ ಇದ್ದೀರಿ, ಕೂಡಲೇ ಅದನ್ನು ನಿಲ್ಲಿಸಬೇಕು ಅಂತ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಜನರಿಗೂ ಕೂಡ ಟೋಲ್ ಕಟ್ಟಬೇಡಿ ಅನ್ನೋ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಆಗ್ರಹಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಈಗ ನಮ್ಮದು ಸಂಸ್ಕೃತಿಯ ಬೃಂದಾವನ, ಆದರೆ ಕಾಂಗ್ರೆಸ್ನದ್ದು ಸುಟ್ಕೇಸ್ ಬೃಂದಾವನ ಅನ್ನೋ ಆರೋಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿ.ಕೆ. ಬ್ರದರ್ಸ್ ಅಷ್ಟೇ ಅಲ್ಲ, ಎಚ್.ಸಿ. ಬಾಲಕೃಷ್ಣ ವಿರುದ್ಧವೂ ಕೂಡ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ನಿಮಗೇನು ಗೊತ್ತು? ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಸುರಿತಾ ಇದ್ದಾರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು. ನಿಮಗೆ ಸಬ್ಜೆಕ್ಟ್ ಗೊತ್ತಾ, ಇದರ ಬಗ್ಗೆ ಗೊತ್ತಾ ಅಂತ ಎಚ್.ಸಿ. ಬಾಲಕೃಷ್ಣ ಅವರು ಈಗ ನಿಗಿ ಕೆಂಡ ಕಾರ್ತಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ನಿನ್ನೆ ದಿನ ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದ್ದು ಬೃಂದಾವನ ಪಂದವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿದ್ದೀವಿ, ಅದು ಬೇರೆ ಬೃಂದಾವನ. ಅವರ್ತಾ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಹಿಡ್ಕೊಂಬರೋರನ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನು ಹೇಳ್ಕೊಂಡವ್ರಲ್ಲ ನೆನ್ನೆ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆಯಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋರು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ತಗೋತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡಿಬಿಟ್ಟವ್ರೆ. ಇದಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ
ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಏನಾದರೂ ಗೊತ್ತಿದೆಯಾ, ಓದ್ತಾರ, ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ, ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ನಿಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೆ. ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ಟರಲ್ಲ, ಏನು ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೂ ಓದಿ ಏನಿದೆ ಅಂತ ಹೇಳಿ. ಅವತ್ತೇ ಹೇಳಿದ್ದಾರೆ ಆ ಟೋಲ್ನ ಕಲೆಕ್ಷನ್ ಇಲ್ಲಿವರೆಗೆ ಕಲೆಕ್ಷನ್ ಮಾಡಿದ್ರೆ ಸರ್ಕಾರ ವಸೂಲಿ ಮಾಡಬೇಕು, ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕು ಅಂತ 2016ರಲ್ಲಿ ಕೊಟ್ಟರು.